ವೀಕ್ಷಕರೇ, ಅದು 2014 ಮಾರ್ಚ್ 4ನೇ ತಾರೀಕು. ಸ್ಥಳ ತಮಿಳುನಾಡಿನ ಪುದುಕೋಟೆ. ಇಲ್ಲಿಯ ಬೋಸ್ ನಗರದ ಒಂದು ಮನೆಯಲ್ಲಿ 45 ವರ್ಷ ವಯಸ್ಸಿನ ಸ್ವಾಮಿನಾಥನ್ ಅನ್ನೋರು ಅವತ್ತಿನ ಬೆಳಗಿನ ಉಪಹಾರವನ್ನ ಸೇವಿಸ್ತಾ ಇದ್ರು. ಅವ್ರ ಮುಖದಲ್ಲಿ ಸಂತೋಷದ ಛಾಯೆನೇ ಇರಲಿಲ್ಲ. ಅವರಲ್ಲಿ ಏನೋ ಒಂದು ವಿಧದ ಅವ್ಯಕ್ತ ಆತಂಕ ಹಾಗೂ ಚಿಂತೆ ಕಾಡ್ತಾ ಇತ್ತು. ಅವರು ತಿಂಡಿಯನ್ನು ತಿನ್ನುವಾಗ ಅವರ ಪತ್ನಿ ಮಾಧವಿ ಹಾಗೂ ಮಕ್ಕಳು ಅವರನ್ನೇ ನೋಡ್ತಾ ನಿಂತಿದ್ರು. ಇನ್ನು ಈ ಸ್ವಾಮಿನಾಥನ್, ನಾನು ಆಫೀಸ್ಗೆ ಹೊರಡಬೇಕು, ಸಮಯ ಜಾರ್ತಾ ಇದೆ ಅಂತ ಸಿದ್ಧರಾಗ್ತಾರೆ. ತಿಂಡಿ ತಿಂದು ಮುಗಿದ ನಂತರ ಡ್ಯೂಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟಂತ ಅವ್ರಿಗೆ ತಾವು ತಮ್ಮ ಕುಟುಂಬದ ಸದಸ್ಯರಿಗೆ ಹೇಳ್ತಾ ಇರೋದು ಸುಳ್ಳು ಅನ್ನುವಂತ ಅರಿವು ಚೆನ್ನಾಗೇನೆ ಇತ್ತು. ಒಂದು ಸ್ಥಳೀಯ ಗ್ಯಾಸ್ ಏಜೆನ್ಸಿಯಲ್ಲಿ ಅವರು ಗ್ಯಾಸ್ ಡೆಲಿವರಿ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ರು. ಇದಾಗಿ ಮಾರನೇ ದಿನ ಅಂದ್ರೆ ಮಾರ್ಚ್ 5ನೇ ತಾರೀಕಿನಂದು ಇಲ್ಲಿಯ ಆಲಂಗುಡಿ ಅನ್ನುವಂತ ಒಂದು ಏರಿಯಾದ ದುರ್ಗಮ ಜಾಗವೊಂದರಲ್ಲಿ ಒಂದು ಪೊದೆ ಮಧ್ಯ ಮುಖದ ಮೇಲಿನ ಗಾಯಗಳೊಂದಿಗೆ ಅಲ್ಲಿ ಅನಾಥವಾಗಿ ಸಿಕ್ಕಂತ ಒಬ್ಬ ಅನಾಮಿಕ ವ್ಯಕ್ತಿಯ ಕಳೆಬರವನ್ನ ನೋಡದಂತ ಜನ ಭಯಭೀತರಾಗಿ ಈ ಒಂದು ವಿಷಯವನ್ನ ಕೂಡಲೇ ಹತ್ತಿರದ ಪೊಲೀಸರಿಗೆ ತಿಳಿಸಿದ್ರು. ತಕ್ಷಣ ಸ್ಥಳಕ್ಕೆ ಬಂದಂತ ಪೊಲೀಸರು ಆ ಒಂದು ಶವವನ್ನ ತಮ್ಮ ವಶಕ್ಕೆ ಪಡೆದು ಅದನ್ನ ಮರಣೋತ್ತರ ಪರೀಕ್ಷೆಗೆ ಅಲ್ಲಿಯ ಸರ್ಕಾರಿ ಆಸ್ಪತ್ರೆಯೊಂದಕ್ಕೆ ಸಾಗಿಸ್ತಾರೆ. ಆ ಒಂದು ಆಸ್ಪತ್ರೆಯಲ್ಲಿ ಆ ಶವದ ಮರಣೋತ್ತರ ವರದಿ ಅದರ ಕುಟುಂಬಸ್ಥರ ಕೈಯನ್ನ ಸೇರಿತ್ತು. ಆ ಆಸ್ಪತ್ರೆಯಲ್ಲಿ ಆ ಶವದ ಮರಣೋತ್ತರ ವರದಿ ಅದರ ಕುಟುಂಬಸ್ಥರ ಕೈ ಸೇರಿದ್ರು ಕೂಡ ಆ ಒಂದು ಶವವನ್ನು ಅವರು ಸ್ವೀಕರಿಸದೆ ಅಲ್ಲಿಯೇ ಉಗ್ರ ಪ್ರತಿಭಟನೆಯನ್ನ ಮಾಡಿದ್ರು. ತಮ್ಮ ಪರಿಚಯದ ವ್ಯಕ್ತಿಗೆ ಈ ಸ್ಥಿತಿನ ತಂದವರನ್ನ ಹುಡುಕಿ ಶಿಕ್ಷೆ ಕೊಡೋರ್ಗೂ ತಮಗೆ ಸಮಾಧಾನ ಇಲ್ಲ ಹಾಗೂ ಅಲ್ಲಿವರೆಗೂ ನಾವು ಈ ಒಂದು ಜಾಗವನ್ನ ಬಿಟ್ಟು ಕದಲೋದಿಲ್ಲ ಅನ್ನುವಂತೆ ಆ ವ್ಯಕ್ತಿಯ ಸಂಬಂಧಿಗಳೆಲ್ಲ ಪೊಲೀಸ್ ಸ್ಟೇಷನ್ ನ ಮುಂದೆ ಹಠ ತೊಟ್ಟು ಕೂತಿದ್ರು. ನಂತರ ಅಲ್ಲಿಗೆ ಬಂದಂತ ಪೊಲೀಸರು ಅವರನ್ನೆಲ್ಲ ಸಮಾಧಾನ ಮಾಡಿ ಅಲ್ಲಿಂದ ಎದ್ದು ಹೋಗುವಂತೆ ಹೇಳಿ ಆ ಕೆಲಸ ಮಾಡದಂತ ಹಂತಕರನ್ನ ನಾವು ಸುಮ್ಮನೆ ಬಿಡೋದಿಲ್ಲ, ಅವರನ್ನ ಖಂಡಿತವಾಗಿ ಹಿಡಿತೀವಿ ಅಂತ ಆ ಜನಕ್ಕೆ ಮಾತನ್ನ ಕೊಟ್ಟ ತಕ್ಷಣನೇ ಇದರ ತನಿಖೆಗೆ ಇಳಿತಾರೆ. ಇದಾಗಿ 2 ದಿನದಲ್ಲಿ ಪೊಲೀಸರ ಚುರುಕುತನದಿಂದ ಆ ಕೊಲೆ ಮಾಡದಂತ ಹಂತಕರು ಸಿಗ್ತಾರೆ. ಅಲ್ಲಿದ್ದವರು ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 3 ಜನ ಹಂತಕರು. ಈ 3 ಜನ ಸೇರಿ ಕೊಂದು ಹಾಕಿದ್ದು ಗ್ಯಾಸ್ ಡೆಲಿವರಿ ಏಜೆಂಟ್ ಆದಂತ ಸ್ವಾಮಿನಾಥನ್ ಎಂಬ ವ್ಯಕ್ತಿಯನ್ನೇ. ನಂತರ ಅವರನ್ನ ವಿಚಾರಣೆ ಮಾಡಿದಾಗ ಆ 3 ಪೈಕಿ ಒಬ್ಬನ ತಂಗಿ ಈ ಗ್ಯಾಸ್ ಸರಬರಾಜು ಮಾಡ್ತಾ ಇದ್ದಂತ ಸ್ವಾಮಿನಾಥನ್ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು ಅನ್ನುವಂತ ವಿಷಯ ತೇಲ್ಬಂತು. ಈ ಒಂದು ವಿಷಯ ಆಕೆಯ ಗಂಡನಿಗೂ ಗೊತ್ತಾಗಿತ್ತು. ಇದರಿಂದ ಅವರಿಬ್ಬರ ನಡುವೆ ಇಲ್ಲದ ಮನಸ್ತಾಪ ನಡೆದು ಅವರಿಬ್ಬರು ಕೂಡ ಕೆಲ ದಿನಗಳ ಮೊದಲೇ ತಮ್ಮ ಪ್ರಾಣವನ್ನ ತಾವೇ ಕಳೆದುಕೊಂಡಿದ್ರು. ತನ್ನ ತಂಗಿ ಮತ್ತು ಭಾವ ಈ ರೀತಿ ಹೇಳದೆ ಕೇಳದೆ ತಮ್ಮ ಪ್ರಾಣವನ್ನ ತಾವು ಕಳೆದುಕೊಂಡದ್ದು ಈ ಅಣ್ಣನ್ಗೆ ವಿಪರೀತ ಅಸಮಾಧಾನವನ್ನ ತಂದಿತ್ತು. ಇದೇ ಕೋಪದಲ್ಲಿ ಅವನು ತನ್ನಿಬ್ಬರು ಗೆಳೆಯರಿಗೆ ಈ ಒಂದು ವಿಷಯವನ್ನು ತಿಳಿಸಿ ತನ್ನ ತಂಗಿ ಹಾಗೂ ಭಾವ ಈ ಇಬ್ಬರ ಸಾವಿಗೆ ಕಾರಣದಂತ ಈ ಸ್ವಾಮಿನಾಥನ್ ಅನ್ನುವಂತ ವ್ಯಕ್ತಿಯನ್ನ ಕೊಂದು ಮುಗಿಸ್ಬೇಕು ಅಂತ ಹೇಳಿ ಅದಕ್ಕೆ ಒಂದು ಸರಿಯಾದ ದಿನ ನೋಡಿ ಈ ಸ್ವಾಮಿನಾಥನನ್ನ ತನ್ನ ಸ್ನೇಹಿತರ ಜೊತೆ ಸೇರಿ ಈತ ಕೊಂದು ಹಾಕ್ತಾನೆ. ಈ ಎಲ್ಲ ವಿಷಯವನ್ನ ಕೇಳದಂತ ಪೊಲೀಸರು ಅವ್ರ ಮೇಲೆ FIR ಅನ್ನ ಜಡಿದು ಕೇಸನ್ನ ದಾಖಲಿಸ್ತಾರೆ. ಅರೆ, ಇದೇನಿದು, ಇನ್ನು ವಿಡಿಯೋ ಈಗ ತಾನೇ ಶುರುವಾಗಿದೆ, ಇಷ್ಟು ಬೇಗ ನೀವು ಈ ಒಂದು ಕಥೆಯ ಕ್ಲೈಮ್ಯಾಕ್ಸ್ಗೆ ಹೋದ್ರಲ್ಲ ಅಂತ ನೀವು ಅಂದ್ಕೊಳ್ಬಹುದು. ಇಷ್ಟೆಲ್ಲ ಆದ್ಮೇಲೆ ನೀವು ಇಲ್ಲಿ ಹೇಳೋದಕ್ಕೆ ಏನ್ ಬಾಕಿ ಇದೆ ಅಂತ ನೀವು ಕೇಳಬಹುದು. ಆದ್ರೆ ವೀಕ್ಷಕರೇ, ಈ ಒಂದು ಕೇಸಲ್ಲಿ ನೀವು ತಿಳಿಯಬೇಕಾದದ್ದು ಇನ್ನು ಬಹಳ ಇದೆ. ಅದನ್ನು ತಿಳಿಬೇಕು ಅಂದ್ರೆ ನಾವು 2012 ಮಾರ್ಚ್ 9ನೇ ತಾರೀಕಿಗೆ ಹೋಗ್ಬೇಕಾಗುತ್ತೆ. ಇದೇ ಪುದುಕೋಟೆ ಎಂಬ ಒಂದು ಊರಿನ ಒಂದು ಸರ್ಕಾರಿ ಶಾಲೆಯಲ್ಲಿ ಅಲ್ಲಿಯ ಪ್ರಮುಖ ಉಪಾಧ್ಯಾಯರಾಗಿದ್ದವರು ಕಳೈಕಾರನ್ ಅನ್ನೋರು. ಇವರು ಇಲ್ಲಿಯ ಸತ್ಯಮೂರ್ತಿ ನಗರ್ ಎಂಬ ಒಂದು ಏರಿಯಾದ ನಿವಾಸಿಯಾಗಿದ್ರು. ಇದರ ಪಕ್ಕನೆ ಇದ್ದಂತ ಸಂದಾಯ್ಪೇಟೆ ಎಂಬ ಒಂದು ಊರಿನ ಸರ್ಕಾರಿ ಶಾಲೆಯಲ್ಲಿ ಇವ್ರ ಪತ್ನಿ ರಾಜಂ ಉಪಾಧ್ಯಾಯಿನಿಯಾಗಿದ್ರು. ಆಗ ಮಕ್ಕಳ ಬೋರ್ಡ್ ಪರೀಕ್ಷೆಗಳು ನಡೀತಾ ಇದ್ವು. ಈ ಕಲೈಕುಮಾರ್ಗೆ ಬೇರೆ ಯಾವುದೇ ಶಾಲೆಯಲ್ಲಿ ಇನ್ವಿಜಿಲೇಷನ್ ಇತ್ತು. ಹೀಗಾಗಿ ಅವತ್ತು ಬೆಳಗ್ಗೆ 9 ಗಂಟೆಗೆಲ್ಲ ಇಬ್ರು ತಮ್ಮ ಶಾಲೆಗಳಿಗೆ ಡ್ಯೂಟಿಗೆ ಹಾಜರಾಗಿದ್ರು. ಈ ರೀತಿ ಇರುವಾಗ ಅದೇ ದಿನ ಮಧ್ಯಾಹ್ನ ಸುಮಾರು 12:15ಗೆ ಇಬ್ಬರ ಮೊಬೈಲ್ಗಳಿಗೆ ಒಂದೇ ಸಲ ಕರೆ ಬರುತ್ತೆ. ಅದು ಡ್ಯೂಟಿಯ ಸಮಯ ಆಗಿದ್ರಿಂದ ಸಾಮಾನ್ಯವಾಗಿ ತಮಗೆ ಪರಿಚಯ ಇರುವಂತ ಯಾರು ಕೂಡ ಈ ರೀತಿ ಕರೆ ಮಾಡೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಹಾಗಾದ್ರೆ ಯಾರಿರ್ಬೋದು ಅನ್ನುವಂತ ಕುತೂಹಲದಿಂದ ಅವರು ಈ ಕರೆಗೆ ಆನ್ಸರ್ ಮಾಡ್ತಾರೆ. ಕರೆ ಕಟ್ಟಾದ ತಕ್ಷಣ ಇಬ್ರು ಕೂಡ ಶಾಲಾ ಮುಖ್ಯಸ್ಥರ ವತಿಯಿಂದ ಪರ್ಮಿಷನ್ ತಗೊಂಡು ಆತಂಕದಿಂದ ಮನೆ ಕಡೆ ಹೆಜ್ಜೆ ಹಾಕ್ತಾರೆ. ಮನೆ ಹತ್ರ ಬಂದಾಗ ಅವ್ರ ಮನೆ ಮುಂದೆ ನೆರೆಹೊರೆಯವರು ತುಂಬಾ ಜನ ಗುಂಪುಗೂಡಿ ನಿಂತಿದ್ರು. ಇದನ್ನು ನೋಡಿ ಅವರು ಗಾಬರಿ ಆಗ್ತಾರೆ. ನಂತರ ಮನೆ ಒಳಗಡೆ ಹೋದಾಗ ಅದರ ಒಳಗೆ ಇದ್ದಂತ ಎಲ್ಲ ವಸ್ತುಗಳು ಕೂಡ ಚಲ್ಲಾಪಿಲ್ಲಿಯಾಗಿ ಹಾಗೂ ಅಸ್ತವ್ಯಸ್ತವಾಗಿ ಬಿದ್ದಿದ್ವು. ಅವ್ರ ಮನೆ ಒಳಗೆ ಒಟ್ಟು 2 ದೊಡ್ಡ ಬೀರುಗಳಿದ್ವು. ಆ 2 ಬೀರುಗಳ ಡೋರ್ ಓಪನ್ ಆಗಿತ್ತು. ಅದರ ಒಳಗೆ ಇದ್ದಂತ 25,000 ರೂಪಾಯಿ ಹಣ ಹಾಗೂ ಒಂದಷ್ಟು ಗ್ರಾಮ್ ಚಿನ್ನದ ಒಡವೆಗಳು ನಾಪತ್ತೆಯಾಗಿದ್ವು. ಮನೆ ಒಳಗೆ ಒಂದು ಮೂಲೆಯಲ್ಲಿ ಇವರ ಕಿರಿ ಮಗನಾದಂತ ನಿಶಾಂತ್ ಭಯ ಪಟ್ಕೊಂಡು ಅಳ್ತಾ ಕೂತಿದ್ದ. ಇವರು ದೊಡ್ಡ ಮಗಳು ಹಾಸ್ಟೆಲ್ನಲ್ಲಿ ವಾಸ ಮಾಡ್ತಾ ಹೈಸ್ಕೂಲ್ ಅನ್ನ ಓದ್ತಾ ಇದ್ಲು. 2ನೇ ಮಗಳಾದಂತ ಅರ್ಪಣಾ ಕೂಡ ಅದೇ ಒಂದು ಶಾಲೆಯಲ್ಲಿ ಓದ್ತಾ ಇದ್ಲು. ಆಕೆ ಹಾಸ್ಟೆಲ್ನಲ್ಲಿ ಇರದೆ ಮನೆಯಿಂದಲೇ ತಮ್ಮನ ಜೊತೆಗೂಡಿ ಶಾಲೆಗೆ ಓಡಾಡ್ಕೊಂಡಿದ್ಲು. ಆಗ ಹೈಸ್ಕೂಲ್ ಮಕ್ಕಳಿಗೆ ಬೋರ್ಡ್ ಪರೀಕ್ಷೆ ನಡೀತಾ ಇದ್ರಿಂದ ಚಿಕ್ಕ ತರಗತಿ ಮಕ್ಕಳಿಗೆ ಕೇವಲ ಅರ್ಧ ದಿನ ಮಾತ್ರ ತರಗತಿಗಳು ಇರ್ತಾ ಇದ್ವು. ಅವರು ಆ ಮನೆಯ ಒಳಗಿನ ಬೆಡ್ರೂಮ್ಗೆ ಬಂದು ನೋಡಿದಾಗ ಅಲ್ಲಿ ಕಂಡಂತ ಆ ಒಂದು ಭೀಕರ ದೃಶ್ಯದಿಂದ ಸ್ತಂಭೀಭೂತರಾಗಿ ನಿಂತಿದ್ರು. ಆ ರೂಮಲ್ಲಿ ಅವರ 2ನೇ ಮಗಳು ನೇಣು ಬಿದ್ದಂತ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ಲು.
ಸಾಲದಕ್ಕೆಲ್ಲಿ ಕೆಳಗಡೆ ರಕ್ತದ ಕಲೆ ಕೂಡ ಸಾಕಷ್ಟಿತ್ತು. ನೇಣು ಬಿಗಿದುಕೊಂಡಿದ್ರೆ ರಕ್ತ ಹೇಗೆ ಚೆಲ್ಲೋದಕ್ಕೆ ಸಾಧ್ಯ, ಅಲ್ಲಿ ರಕ್ತ ಹೇಗ್ ಬಂತು ಅನ್ನೋದನ್ನ ಆ ಹುಡುಗ ನಿಶಾಂತ್ ಮಾತ್ರ ಹೇಳೋದಕ್ಕೆ ಸಾಧ್ಯ. ಅವನನ್ನ ಈ ಬಗ್ಗೆ ಕೇಳಿದಾಗ ಅವನು ಒಂದಷ್ಟು ವಿಚಿತ್ರ ಸಂಗತಿಗಳನ್ನ ಎಲ್ರಿಗೂ ಹೇಳಿದ್ದ. ಅವತ್ತು ಬೆಳಗ್ಗೆ ಅವರ ಪೋಷಕರು ತಮ್ಮ ಕೆಲಸ ಕಾರ್ಯಗಳಿಗೆ ಮನೆ ಬಿಟ್ಟು ಹೋದ್ಮೇಲೆ ಮನೆಯಲ್ಲಿ ನಿಶಾಂತ್ ಹಾಗೂ ಅವನ ಸೋದರಿ ಮಾತ್ರನೇ ಉಳಿದಿದ್ರು. ಅದು ಬಿಡುವಿನ ಸಮಯ ಆಗಿದ್ರಿಂದ ನಿಶಾಂತ್ ತನ್ನ ಮನೆಯಲ್ಲಿ ಒಂದ್ ಕಡೆ ಆಟ ಆಡ್ತಾ ಕೂತಿದ್ದ. ಅವನ ಸೋದರಿ ಅರ್ಪಣಾ ತನ್ನ ರೂಮಲ್ಲಿ ಒಬ್ಳೆ ಕೂತಿದ್ಲು. ಹೀಗಿರುವಾಗ ಅನಿರೀಕ್ಷಿತವಾಗಿ ಯಾರೋ ಅವ್ರ ಮನೆ ಬಾಗಿಲನ್ನ ಬಡಿಯೋದಕ್ಕೆ ಶುರು ಮಾಡ್ತಾರೆ. ಯಾರು ಇರಬಹುದು ಅಂತ ಈ ಅಪರ್ಣ ಬಾಗ್ಲನ್ನ ತೆಗೆದು ನೋಡಿದಾಗ ಬಾಗ್ಲು ಮುಂದೆ ಯಾರೋ ಒಬ್ಬ ಕಪ್ಪು ಬಣ್ಣದ ವ್ಯಕ್ತಿ ತುಂಬಾ ಸಿಟ್ಟಿನ ಮುಖಭಾವದಿಂದ ನಿಂತದ್ದು ಆಕೆಗೆ ಕಾಣಿಸುತ್ತೆ. ಅವಳು ನೋಡಿದವನೇ ಆ ವ್ಯಕ್ತಿ ಅವಳ ಮುಖದ ಮೇಲೆ ಜೋರಾಗಿ ಹೊಡಿತಾನೆ. ಇದಾದ ನಂತರ ಅವನ ಹಿಂದೆನೆ ಅದೇ ಬಾಗಿಲ ಮೂಲಕ ಇನ್ನೊಬ್ಬ ಅದೇ ತರಹದ ಅನಾಮಿಕ ವ್ಯಕ್ತಿ ಒಳಗೆ ನುಗ್ಗಿದ್ದ. ಅವನು ಏಕಾಏಕಿ ಆ ಹುಡುಗಿ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ್ದ. ಆ ಇಬ್ಬರು ಕೂಡ ಅವಳನ್ನ ಒಡವೆ ಹಾಗೂ ಹಣ ಎಲ್ಲಿದೆ ಹೇಳುವಂತ ಬೆದರಿಸುವ ಮೂಲಕ ಹೊಡಿತಾರೆ. ಅವಳು ಭಯದಿಂದ ಕಂಪಿಸ್ತಾ ಬೀರುಗಳ ಕಡೆಗೆ ಕೈ ತೋರಿಸಿ ಹೇಳಿದಾಗ ಅದರಲ್ಲಿ ಒಬ್ಬ ತನ್ನ ಬಳಿ ಇದ್ದಂತ ಒಂದು ಕಬ್ಬಿಣದ ರಾಡ್ನಿಂದ ಅವಳ ತಲೆಗೆ ಜೋರಾಗಿ ಹೊಡೆದಿದ್ದ. ಆ ಒಂದು ಏಟಿಗೆ ಚೀರ್ತ ನೋವಿನಿಂದ ಕೆಳಕ್ಕೆ ಬಿದ್ದಾಗ ಅವರಿಬ್ರು ಬೀರುಗಳಲ್ಲಿದ್ದಂತ ಹಣ ಮತ್ತು ಒಡವೆಗಳನ್ನ ಎತ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇವರು ಇಷ್ಟೆಲ್ಲ ಮಾಡುವಾಗ ಮನೆ ಹೊರಗಡೆ ಇನ್ನೂ ಕೂಡ ಒಬ್ಬ ಇವ್ರಿಗಾಗಿ ಕಾದಿದ್ದ. ಅವಳ ಕತ್ತಿಗೆ ಒಂದು ಬಟ್ಟೆಯನ್ನ ಕಟ್ಟಿ ಅಲ್ಲಿದ್ದಂತ ಒಂದು ಫ್ಯಾನ್ಗೆ ನೇತ್ ಹಾಕ್ತಾರೆ. ಇದಾದ್ಮೇಲೆ ತಕ್ಷಣ ಅಲ್ಲಿಂದ ಅವರು ಪರಾರಿಯಾಗ್ತಾರೆ. ಓಡುವಾಗ ಅಲ್ಲಿ ಅಳ್ತಾ ಕೂತಿದಂತ ಆ ಹುಡುಗನ ಕಡೆಗೂ ಕೂಡ ಕೈ ತೋರಿಸ್ತಾ ನೀನೇನಾದ್ರೂ ಜೋರಾಗಿ ಗಲಾಟೆ ಮಾಡಿದ್ರೆ ನಿನ್ನ ಕಥೆಯನ್ನು ಕೂಡ ಮುಗಿಸ್ತೀವಿ ಅಂತ ಬೆದರಿಕೆಯನ್ನ ಹಾಕ್ತಾರೆ. ಇದೆಲ್ಲ ಆದ ನಂತರ ಹೊರಗಡೆ ಬಂದಂತ ಅವರು ಅಲ್ಲಿ ನಿಂತಿದಂತ ಆ ಮೂರನೇ ವ್ಯಕ್ತಿಯ ಕಡೆಗೆ ಕೈ ಸನ್ನೆಯನ್ನ ಮಾಡ್ತಾರೆ. ಆಗ ಅವನು ಕೂಡ ಅವ್ರ ಜೊತೆ ಪರಾರಿಯಾಗ್ತಾನೆ. ಇದಿಷ್ಟು ವಿವರವನ್ನ ಆ ಹುಡುಗ ನಿಶಾಂತ್ ಪೊಲೀಸರಿಗೆ ತಿಳಿಸಿದ್ದ. ಇಷ್ಟೆಲ್ಲ ವಿಷಯವನ್ನ ಪೊಲೀಸರಿಗೆ ಹೇಳದಂತ ಆ ಹುಡುಗ ನಿಶಾಂತ್ಗೆ ಇನ್ನೂ ಕೂಡ ಕೇವಲ 5 ವರ್ಷ ವಯಸ್ಸು ಮಾತ್ರ. ಪೊಲೀಸರು ತಕ್ಷಣ ಅಪರ್ಣಾಳ ದೇಹವನ್ನ ಕೆಳಕಿಳಿಸಿ ಅದನ್ನ ಮರಣೋತ್ತರ ಪರೀಕ್ಷೆಗೆ ಸಾಗಿಸ್ತಾರೆ. ಆ ಒಂದು ವರದಿ ಹೊರಬಂದ ನಂತರ ಆ ಬಗ್ಗೆ ಕೇಸನ್ನ ದಾಖಲು ಮಾಡ್ಕೊಂಡಂತ ಪೊಲೀಸರು ಇದಕ್ಕೆ ಕಾರಣಾದವರನ್ನ ಹುಡುಕೋದಿಕ್ಕೆ ತನಿಖೆಯನ್ನ ಶುರು ಮಾಡ್ತಾಳೆ. ಅಪರ್ಣಾಳ ಅಂತ್ಯ ಸಂಸ್ಕಾರ ಮುಗಿದು ಮುಂದಿನ 6-7 ತಿಂಗಳವರೆಗೂ ಈ ಒಂದು ಕೇಸ್ ಯಾವುದೇ ಬೆಳವಣಿಗೆಯನ್ನ ಕಾಣೋದಿಲ್ಲ. ಅದೇ ವರ್ಷದ ಡಿಸೆಂಬರ್ನಲ್ಲಿ ಅಪರ್ಣಾಳ ತಂದೆ ಕಲೈ ಕುಮಾರ್ ಕೋರ್ಟ್ ಮೂಲಕ ಈ ಒಂದು ಕೇಸನ್ನ ಸಿಐಡಿಗೆ ವಹಿಸುವಂತೆ ಮನವಿಯನ್ನ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸರು ಈ ಒಂದು ದುರ್ಘಟನೆಗೆ ಕಾರಣಾದವರನ್ನ ಪತ್ತೆ ಹಚ್ಚುವಲ್ಲಿ ಸೋತ್ ಹೋಗಿದ್ರು. ಕೊನೆಗೆ ಇದು ಹಲವು ಜಂಜಾಟಗಳ ನಂತರ ಕೋರ್ಟ್ ಮೂಲಕನೇ ಸಿಬಿಐನ ವಶಕ್ಕೆ ಈ ಒಂದು ಕೇಸ್ ಹೋಗುತ್ತೆ. ಇಲ್ಲಿಂದ ಮುಂದಿನ 4 ವರ್ಷಗಳ ಕಾಲ ತನಿಖೆ ಮಾಡದಂತ ಸಿಬಿಐ ಇಲಾಖೆಯವರು 2019ರ ಸಮಯದಲ್ಲಿ ಇದರ ಬಗ್ಗೆ ತಮ್ಮ ತನಿಖಾ ವರದಿಯನ್ನ ಸಲ್ಲಿಸ್ತಾರೆ. ಆದರೆ ಈ ಒಂದು ವರದಿ ಪ್ರತಿಯೊಬ್ಬರಲ್ಲೂ ಕೂಡ ನಿರಾಸೆಯನ್ನ ಹುಟ್ಟಿಸುವಂತಿತ್ತು. ಅದರಲ್ಲಿ ಅವರು ಇಲ್ಲಿ ಕಾರಣಾದವರನ್ನ ನಾವು ಪತ್ತೆ ಹಚ್ಚಲಾಗದ ಕಾರಣ ಈ ಒಂದು ಕೇಸನ್ನ ಮುಚ್ಚಾಕೋದಿಕ್ಕೆ ತೀರ್ಮಾನಿಸಿದ್ದೇವೆ ಅಂತ ಹೇಳಲಾಗಿತ್ತು. ಈ ಒಂದು ಘಟನೆಯಾಗಿ 6 ವರ್ಷಗಳೇ ಕಳೆದು ಹೋಗಿದ್ರು ಕೂಡ ಹಾಡು ಹಗಲೇ ಆ ಮನೆಗೆ ನುಗ್ಗಿ ಕೊಲೆ ಮಾಡಿದವರನ್ನ ಪತ್ತೆ ಹಚ್ಚಿ ಶಿಕ್ಷೆ ಕೊಡೋದಕ್ಕೆ ಸಿಬಿಐನಂತಹ ಬಲಿಷ್ಠ ಇಲಾಖೆ ಅಧಿಕಾರಿಗಳು ಕೂಡ ಈ ರೀತಿ ಸೋತು ಕೈ ಚೆಲ್ಲಿದ್ದು ಅಪರ್ಣಾಳ ಪೋಷಕರಿಗೆ ಇನ್ನಿಲ್ಲದ ರೀತಿ ನಿರಾಸೆ ಹಾಗೂ ನೋವನ್ನ ಕೊಟ್ಟಿತ್ತು. ಇಷ್ಟು ವರ್ಷ ಕಳೆದ್ರೂ ಕೂಡ ಹಂತಕರನ್ನ ಸೆರೆ ಹಿಡಿಯಲಾಗದೆ ಇದ್ದದ್ದು ವ್ಯವಸ್ಥೆಯ ಲೋಪನ ಅಥವಾ ದುಷ್ಟರ ಶಕ್ತಿಯ. ಅವತ್ತು ಆ ದುಷ್ಟರ ದೌರ್ಜನ್ಯಕ್ಕೆ ಸಿಕ್ತಂತ ಆ ಹುಡುಗಿ ಮನೆಯಲ್ಲಿ ಏಕಾಂಗಿಯಾಗಿ ಅದೆಷ್ಟು ನೋವು ಹಾಗೂ ಹಿಂಸೆಯನ್ನ ಪಟ್ಟು ನರಳಿ ಸತ್ಲು ಅನ್ನೋದು ಆಕೆಯೇ ಮಾತ್ರ ಗೊತ್ತಿರುವಂತ ವಿಷಯ. ನಮ್ಮಲ್ಲಿ ನಿರ್ಭಯ ಪ್ರಕರಣ, ದಿಶಾ ಪ್ರಕರಣ ಹಾಗೂ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಂತ ಎಷ್ಟೋ ಅಮಾನುಷ ಪ್ರಕರಣಗಳು ನಡೆದ್ರು ಹಾಗೂ ಅವುಗಳಿಗೆ ಸಂಬಂಧಪಟ್ಟಂತ ವಿಶೇಷ ಕಾನೂನಿನ ಅಧಿನಿಯಮಗಳು ಜಾರಿಗೆ ಬಂದ್ರೂ ಕೂಡ ಇಂಥ ತಪ್ಪನ್ನ ಮಾಡಿದವ್ರಿಗೆ ಯಾವುದೇ ರೀತಿಯ ಸಮಾಜದ ಭಯ ಆಗ್ಲಿ ಅಥವಾ ಕಾನೂನಿನ ಭಯ ಆಗ್ಲಿ ಇದ್ದಂತಿಲ್ಲ. ನಮ್ಮ ಕಾನೂನಿನ ವ್ಯವಸ್ಥೆ ಹಾಗೂ ಇದರ ಚೌಕಟ್ಟೆ ಈ ರೀತಿ ಇದೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನುವಂತ ಸೌದಿ ಸೇರಿದಂತೆ ಮೊದಲಾದ ಕಡೆ ಇರುವಂತ ಶಿಕ್ಷಾ ಕ್ರಮಗಳು ಇಲ್ಲಿ ಜಾರಿಗೆ ಬಂದ್ರೆ ಬಹುಶಃ ಈ ಪರಿಸ್ಥಿತಿಗಳು ತಕ್ಕ ಮಟ್ಟಿಗಾದ್ರೂ ಸುಧಾರಣೆಗೆ ಬರ್ತವೆ ಅಂತ ಅನ್ಸುತ್ತೆ. ಅವತ್ತು ಅಲ್ಲಿ ನಡೆದಂತ ಸಂಗತಿಯನ್ನ 5 ವರ್ಷದ ಆ ಹುಡುಗ ಪೊಲೀಸರಿಗೆ ತನ್ನ ಬುದ್ಧಿಶಕ್ತಿಗೆ ಅರ್ಥವಾಗದಷ್ಟು ಮಾತ್ರ ವಿವರಿಸ್ತಾನೆ. ಪಾಪ ಅವನಿಗೆ ಗೊತ್ತಿದ್ದು ಅಷ್ಟೇ. ಅವತ್ತು ಮನೆಗೆ ನುಗ್ದಂತ ಅಪರಿಚಿತ ವ್ಯಕ್ತಿಗಳು ತನ್ನ ಸೋದರಿಯನ್ನ ನೆಲಕ್ಕೆ ಹಾಕಿ ಹೊಡೆಯೋಕೆ ಹಾಗೂ ಹಿಂಸೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಅವನು ಪೊಲೀಸರಿಗೆ ತಿಳಿಸಿದ್ದ. ಆ ವಯಸ್ಸಿಗೆ ಅವನು ಅದನ್ನ ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇತ್ತು. ಅವತ್ತು ತನ್ನ ಸೋದರಿ ಮೇಲೆ ಆ ಕಾಮಾಂಧರು ವಿಕೃತ ಅತ್ಯಾಚಾರವನ್ನು ಕೂಡ ಮಾಡಿದ್ರು ಅನ್ನುವಂತ ಕಠಿಣ ಸತ್ಯ ಆ ಬಾಲಕನಿಗೆ ಗೊತ್ತಾಗ್ಲಿಲ್ಲ. ಹೌದು, ಅವತ್ತು ಅವಳ ಮೇಲೆ ಹಲ್ಲೆ ಮಾಡದಂತ ಈ ಹಂತಕರು ಅವಳನ್ನ ನೆಲದ ಮೇಲೆ ಎಸ್ತು ಒಬ್ಬರಾದ ನಂತರ ಒಬ್ಬರು ಆಕೆಯನ್ನ ಕೆಡಿಸಿದ್ರು. ಅವಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಅವಳ ಮರಣೋತ್ತರ ಪರೀಕ್ಷೆ ವರದಿಗಳು ಕೂಡ ದೃಢಪಡಿಸಿದ್ವು. ಇಷ್ಟೆಲ್ಲ ಕ್ರೂರವಾಗಿ ಸ್ವಲ್ಪ ಕೂಡ ಮನುಷ್ಯತ್ವ ಇಲ್ಲದ ಹಾಗೆ ಶಾಲಾ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನ ಬಲವಂತವಾಗಿ ಫ್ಯಾನ್ಗೆ ನೇತ್ ಹಾಕಿ ಹೋದಂತ ಆ ಪಾಪಿಗಳನ್ನ ಪೊಲೀಸ್ ಇಲಾಖೆಯಾಗಲಿ ಅಥವಾ ಕಾನೂನಿನ ಇತರ ಅಧಿಕಾರಿಯಾಗಲಿ ಹಿಡಿದೇ ಹೋದದ್ದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳಬಹುದು. ಇಂಥ ಒಂದು ದಾರುಣ ಕಥೆಯನ್ನ ಕೇಳಿದ್ರೆ ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲದೆ ಹೋದ್ರೂ ಕೂಡ ಇಂಥ ಘಟನೆಗಳು ಮನಸ್ಸನ್ನ ಕೆಡಿಸ್ತವೆ. ಇನ್ನು ತಾವು ಪ್ರೀತಿಯಿಂದ ಸಾಕಿ ಬೆಳೆಸ್ತಂತ ಮಗಳು ಈ ರೀತಿ ದುಷ್ಟರಿಂದ ಬಲಿಯಾದಾಗ ಅವಳನ್ನ ಅಲ್ಲಿವರೆಗೂ ಕಾಳಜಿಯಿಂದ ನೋಡ್ಕೊಳ್ತಿದ್ದಂತ ಆಕೆಯ ಪೋಷಕರ ಪಾಡು ಇನ್ನು ಹೇಗಾಗಿರ್ಬೇಡ ಅಂತ ನಾವಿಲ್ಲಿ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ.
ಅವತ್ತು ಅವಳ ದೇಹವನ್ನು ಆಸ್ಪತ್ರೆಗೆ ಸಾಗಿಸಿ ವಾಪಸ್ ಬಂದಾಗ ಅವಳ ಮನೆಯ ಫ್ಯಾನ್ ಇನ್ನೂ ಕೂಡ ಚಾಲು ಇದ್ದದ್ದು ಆಕೆಯ ಪೋಷಕರ ಗಮನಕ್ಕೆ ಬರುತ್ತೆ. ಅಂದ್ರೆ ಇವರು ಹೋದ ನಂತರ ಪೊಲೀಸರಿಗೆ ಸಿಗಬಹುದಂತ ಎಲ್ಲಾ ರೀತಿಯ ಅಥವಾ ಬಹುತೇಕ ಸಾಕ್ಷಿಗಳನ್ನ ಯಾರೋ ಮತ್ತೆ ಬಂದು ಅಳಿಸಿ ಈ ಒಂದು ಫ್ಯಾನ್ ಕೂಡ ಆನ್ ಮಾಡಿ ಹೋಗಿದ್ದಾರೆ. ಅವತ್ತು ಆ ಹುಡುಗಿಯ ಭೀಕರ ಅಂತ್ಯ ಹಾಡು ಹಗಲಲ್ಲಿ ನಡೆದಿತ್ತು. ಆಗ ರಸ್ತೆಯಲ್ಲಿ ಸಾಕಷ್ಟು ಜನ ಕೂಡ ಓಡಾಡ್ತಿದ್ರು. ಆದ್ರೆ ಯಾರು ಕೂಡ ಇದ್ರ ಬಗ್ಗೆ ಬಾಯ್ ಬಿಡೋದಕ್ಕೆ ರೆಡಿ ಇರಲಿಲ್ಲ. ಇಲ್ಲಿ ಈ ರೀತಿಯ ಸಾಕ್ಷಿ ನಾಶ ಮಾಡೋದಕ್ಕೆ ಇವರಿಗೆಲ್ಲ ಪ್ರಭಾವಿ ವ್ಯಕ್ತಿಗಳ ಸಹಾಯನೇ ಸಿಕ್ಕಿರಬಹುದು. ಕೆಲವು ವರದಿಗಳ ಪ್ರಕಾರ ಈ ಕೇಸಲ್ಲಿ ಆ ಏರಿಯಾದ ಯಾರೋ ಒಬ್ಬ ರಾಜಕಾರಣಿ ಹೆಸರು ಕೂಡ ಕೇಳಿಬಂದದ್ದು ಸತ್ಯ. ಆದ್ರೆ ಇದ್ಯಾವುದಕ್ಕೂ ಕೂಡ ಸೂಕ್ತ ಆಧಾರಗಳು ಇಲ್ಲ. ಹಾಗಾಗಿ ಇವೆಲ್ಲ ಕೂಡ ಕೊನೆಯವರೆಗೂ ಆಧಾರವಿಲ್ಲದಂತ ಊಹಾಪೋಹಗಳಾಗಿನೇ ಜನರ ಬಾಯಲ್ಲಿ ಹರಿದಾಡ್ತೇ ವಿನಃ ಕೊನೆಗೂ ಇದು ಬಗೆಹರಿಯಲಿಲ್ಲ. ಅವತ್ತು ಘಟನೆ ನಡೆದಂತ ದಿನ ತನ್ನ ಕಣ್ಮುಂದೆ ಇಷ್ಟೆಲ್ಲ ಆದಾಗ ಇದರಿಂದ ಒಂದು ರೀತಿ ಚಿತ್ತ ಸ್ವಾಸ್ಥ್ಯವನ್ನೇ ಕಳೆದುಕೊಂಡಂತೆ ಆ 5 ವರ್ಷದ ಹುಡುಗ ಮಾತೆ ಆಡದೆ ಸುಮ್ಮನೆ ಕೂತಿದ್ದ. ಹಾಗಾದ್ರೆ ಈ ಒಂದು ವಿಷಯವನ್ನು ತಕ್ಷಣ ಪೊಲೀಸರಿಗೆ ಹಾಗೂ ಇತರರಿಗೆ ತಿಳಿಸಿದ್ದು ಯಾರು ಗೊತ್ತಾ? ಅವತ್ತು ಈ ಒಂದು ವಿಷಯವನ್ನ ಸಂಬಂಧಪಟ್ಟವರಿಗೆ ಮೊದಲು ತಿಳಿಸಿದ್ದು ಆ ಏರಿಯಾದ ಗ್ಯಾಸ್ ಏಜೆನ್ಸಿಯ ಡೆಲಿವರಿ ಏಜೆಂಟ್ ಆದಂತ ಸ್ವಾಮಿನಾಥನ್ ಎಂಬ ವ್ಯಕ್ತಿ. ಅಂದ್ರೆ ನಾವು ವಿಡಿಯೋದ ಮೊದಲು ಹೇಳಿದ್ವಲ್ಲ, ಕೊಲೆಯಾದಂತ ವ್ಯಕ್ತಿ ಸ್ವಾಮಿನಾಥನ್, ಆತ ಇವನೇ. ಹೀಗಾಗಿನೇ ಮೊದಲು ಅಪರ್ಣ ಕೊಲೆಯಾದ ನಂತರನೇ ಈ ಸ್ವಾಮಿನಾಥನನ್ನ 3 ಜನ ಸೇರಿ ಹತ್ಯೆಯನ್ನ ಮಾಡ್ತಾರೆ. ಹಾಗೂ ಇದರ ನಂತರ ಮುಂದೆ 2015ರಲ್ಲಿ ಅಪರ್ಣ ಕೊಲೆ ಕೇಸ್ ಕೋರ್ಟ್ ಮೂಲಕ ಸಿಬಿಐ ತೆಕೆಗೆ ಬೀಳುತ್ತೆ. ಗ್ಯಾಸ್ ಡೆಲಿವರಿ ಏಜೆಂಟ್ ಆದಂತ ಈ ಸ್ವಾಮಿನಾಥನನ್ನ ಕೊಂದಂತ 3 ಜನರನ್ನ ಪೊಲೀಸರು ಹಿಡಿಯುವಲ್ಲಿ ಯಶಸ್ವಿಯಾದರೂ ಕೂಡ ಬೆಳ್ಳಂಬೆಳಗ್ಗೆ ಮನೆಯಲ್ಲಿ ಭೀಕರವಾಗಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆ ಆದಂತ ಅಪರ್ಣಳ ಹಂತಕರನ್ನ ಮಾತ್ರ ಯಾರಿಗೂ ಹಿಡಿಯೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಈ ಒಂದು ಘಟನೆಗೆ ಏಕೈಕ ಪ್ರತ್ಯಕ್ಷದರ್ಶಿಯಾಗಿದ್ದಂತ ಆ 5 ವರ್ಷದ ಹುಡುಗನನ್ನ ಪೊಲೀಸರು ವಿಚಾರಣೆಗೆ ಗುರಿ ಮಾಡಿ ಒಂದಷ್ಟು ಜನ ಅಪರಾಧಿಗಳನ್ನ ಹಾಗೂ ಆರೋಪಿಗಳನ್ನ ಅವನ ಮುಂದೆ ನಿಲ್ಲಿಸಿ, ನೀನು ಇವರ ಪೈಕಿ ಯಾರನ್ನ ನೋಡಿದ್ಯಾ ತೋರ್ಸು ಅಂತ ಕೇಳ್ತಾರೆ. ಅವನು 5 ವರ್ಷದ ಬಾಲಕನೇ ಆದ್ರೂ ಕೂಡ ತಾನು ನೋಡಿದವರನ್ನ ಗುರ್ತು ಹಿಡಿದು ನಾನು ಇಂಥವರನ್ನ ನೋಡಿದೆ ಅಂತ ಯಾರಿಗಾದ್ರೂ ಹೇಳುವಷ್ಟು ಬುದ್ಧಿಶಕ್ತಿ ಅವನಿಗೆ ಇತ್ತು. ಅದೇ ರೀತಿ ಅವರ ಪೈಕಿ ಕೆಲವರನ್ನ ಈ ಹುಡುಗ ಗುರ್ತು ಹಿಡಿತಾನೆ. ಆದ್ರೆ ಅವನು ತೋರಿಸ್ತಂತ ಆ ವ್ಯಕ್ತಿಗೂ ಹಾಗೂ ಆ ಘಟನಾ ಸ್ಥಳದಲ್ಲಿ ಸಿಕ್ಕಂತ ಕೈಬೆರಳು ಅಚ್ಚುಗಳಿಗೂ ಯಾವುದೇ ಸಂಬಂಧ ಇರಲಿಲ್ಲ. ಈ ಹುಡುಗ ಇನ್ನೂ ಕೆಲವರನ್ನ ತೋರಿಸಿದಾಗ ಅವರು ಕೂಡ ಇದೇ ರೀತಿ ಪಾರಾಗ್ತಾರೆ. ಈಗ ಕೊನೆ ಸಲ ಅವನ ಮುಂದೆ ಒಂದಷ್ಟು ಜನ ಅಪರಾಧಿಗಳ ಫೋಟೋಗಳನ್ನ ಇಟ್ಟು ಇವರಲ್ಲಿ ನೀನ್ ನೋಡಿದವರು ಯಾರಾದರೂ ಇದ್ದಾರ ತೋರ್ಸು ಅಂತ ಹೇಳಲಾಗುತ್ತೆ. ಆ ಫೋಟೋಗಳನ್ನ ನೋಡಿದಂತ ಆ ಹುಡುಗ ಅವ್ರ ಪೈಕಿ ಯಾರು ಅಲ್ಲ ಅಂತ ಪೊಲೀಸರಿಗೆ ಹೇಳಿದ್ದ. ಈಗ ಬಹುಶಃ ಅವನು ಸರಿಯಾದವರನ್ನೇ ತೋರಿಸಿದ್ರು ಕೂಡ ಘಟನೆಯ ಸ್ಥಳದಲ್ಲಿ ಅವರ ಕೈ ಬೆರಳು ಅಚ್ಚುಗಳು ಇರ್ಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಪೊಲೀಸರು ಅವರನ್ನ ಬಿಟ್ಬಿಡೋದು ಎಷ್ಟು ಮಾತ್ರ ಸರಿ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಉದ್ಭವ ಆಗುತ್ತೆ. ಒಟ್ಟಾರೆ ಈ ಅಪಹರಣ ಕೇಸಲ್ಲಿ ಪ್ರಾರಂಭದಿಂದಲೂ ಕೊನೆವರೆಗೂ ಪೊಲೀಸ್ ಹಾಗೂ ಕಾನೂನಿನ ಅಸಡ್ಡೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಮೊದಲಿಗೆ ಈ ಸುದ್ದಿ ಬಂದ ತಕ್ಷಣ ಪೊಲೀಸರು ಘಟನಾ ಸ್ಥಳದ ಮಹಾಜರು ಮಾಡಿ ಅದರ ಸಾಕ್ಷಿ ಸಂಗ್ರಹ ಮಾಡಿ ಅದರ ರಕ್ಷಣೆಗೆ ತಾವು ಮುಂದಾಗಲೇ ಇಲ್ಲ. ಅಟ್ಲೀಸ್ಟ್ ಆರಂಭದಿಂದನೇ ಇವರು ಸ್ವಲ್ಪ ಮುತುವರ್ಜಿಯಿಂದ ಕೆಲಸ ಮಾಡಿದ್ರೆ ಈ ಕೇಸ್ ಬಹಳ ಮೊದಲೇ ಸಾಲ್ವ್ ಆಗ್ತಾ ಇತ್ತು. ಹಾಗೂ ಈ ಹುಡುಗಿಯ ಮರಣೋತ್ತರ ವರದಿ ಸುಮಾರು 9 ದಿನಗಳವರೆಗೂ ಪ್ರಕಟ ಆಗಲಿಲ್ಲ. ಇಷ್ಟು ಕಾಲ ಇದು ಯಾರ ಅಧೀನದಲ್ಲಿತ್ತು ಹಾಗೂ ಇದನ್ನ ತಡೆ ಹಿಡಿದವರು ಯಾರು, ಯಾಕಾಗಿ ತಡೆ ಹಿಡಿದ್ರು ಮತ್ತು ತಡೆ ಹಿಡಿದಂತ ಈ ಒಂದು ಸಮಯಾವಕಾಶದಲ್ಲಿ ಈ ವರದಿಯನ್ನ ಅವರು ತಿರ್ಚಿದ್ದು, ತಿದ್ದಿದ್ದು ಹಾಗೂ ಬಲವಂತವಾಗಿ ಸೇರಿಸಿದ್ದು ಏನೇನು ಇರಬಹುದು ಅನ್ನುವಂತ ಸಾಕಷ್ಟು ಗೊಂದಲಗಳು ಇಲ್ಲಿ ಎದ್ದೇಳ್ತವೆ. ಇದೆಲ್ಲ ಕೇಳ್ತಾ ಇದ್ರೆ ನಮ್ಗೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಕಣ್ಮುಂದೆ ಸುಳಿದಂತಾಗುತ್ತೆ. ಇದನ್ನ ಯಾರು ಮಾಡಿದ್ರು, ಯಾಕಾಗಿ ಮಾಡಿದ್ರು, ಯಾರ ಬೆಂಬಲದಿಂದ ಈ ಒಂದು ಕೆಲಸಕ್ಕೆ ಮುಂದಾದ್ರು ಅನ್ನುವಂತ ಪ್ರಶ್ನೆಗಳಿಗೆ ಇವತ್ತಿಗೂ ಕೂಡ ಸರಿಯಾದ ಉತ್ತರ ಸಿಕ್ಕಿಲ್ಲ. ರಾಜಕೀಯ ಹಾಗೂ ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದವರ ಸಹಾಯವಿಲ್ಲದೆ ಇದನ್ನೆಲ್ಲ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಕೇಸಲ್ಲಿ ಮೊದಲಿಂದನೂ ಕೂಡ ಆ ಏರಿಯಾದ ಒಬ್ಬ ರಾಜಕಾರಣಿ ಮತ್ತು ಅವರ ಮಗ ಮತ್ತೆ ಒಬ್ಬ ಕ್ರೈಮ್ ಆಫೀಸರ್ ಹೆಸರು ಮೇಲಿನ ಮೇಲೆ ಕೇಳ್ಬರ್ತಿದೆ. ಆದ್ರೆ ಈ ಯಾವುದಕ್ಕೂ ಸರಿಯಾದ ಆಧಾರಗಳಿಲ್ಲ, ಸ್ಪಷ್ಟವಾದಂತ ಸಾಕ್ಷಿಗಳು ಇಲ್ಲ. ಒಟ್ಟಲ್ಲಿ ನಮ್ಮ ಕಾನೂನಿನ ಜಡಲತೆಯಿಂದಾಗಿ ಈ ಹಂತಕರು ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಕಾರಣ ಆಗಿರೋದು ಮಾತ್ರ ನಾವೆಲ್ಲ ತಲೆ ತಗ್ಗಿಸಬೇಕಾದಂತ ವಿಷಯ. ಇಂಥ ಸಾಕಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಕ್ಕಲ್ಲಿ ಮಾತ್ರನೇ ಈ ಪ್ರಕರಣದಲ್ಲಿ ಭೀಕರವಾಗಿ ಕೊಲೆಯಾದಂತ ಅಪಹರಣ ಹಾಗೂ ಅನ್ಯಾಯವಾಗಿ ಸ್ಮಶಾನ ಸೇರಿದಂತ ಈ ಸೌಜನ್ಯ ತರಹದ ಎಷ್ಟೋ ಅಮಾಯಕ ಯುವತಿಯರ ಆತ್ಮಕ್ಕೆ ಶಾಂತಿ ಸಿಗೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.